रंग
विद्यासो कवियो बाटः गायक परिहासक इतिहास पुराणान्ನೇ ಸಭಾ ಸಪ್ತಾಂಗ ಲಕ್ಷಣ ಈ ಸಭೆ ಅಂದರೆ ಎಂತಹದ್ದು ಸಪ್ತ ಲಕ್ಷಣಗಳಿಂದ ಕೂಡಲ್ಪಟ್ಟಂತ ಈ ಸಭೆ ಎಂತಹದ್ದದ 7 ಲಕ್ಷಣಗಳಿಂದ ಕೂಡಲ್ಪಟ್ಟಂತ ಈ ಸಭೆಯಲ್ಲಿ ಎಂತೆಂತವರಿದ್ದಾರೆ ರಾಗ ಬಲ್ಲವರಿದ್ದಾರೆ ತಾಳ ಬಲ್ಲವರಿದ್ದಾರೆ ಶರಣರು ಇದ್ದಾರೆ ಶರಣೀಯರು ಇದ್ದಾರೆ ಹಾಸ್ಯ ಮಾಡಿ ನಗಿಸ್ತಕ್ಕಂಥವರು ಇದ್ದಾರೆ ಇವರಲ್ಲಿ ನಾನು ಮಾಡತಕ್ಕಂತ ಕಲೆ ಎಂತಾದಂತ ಕೇಳಿದಾದ್ರೆ ಹಂಸ ಕ್ಷೀರ ನ್ಯಾಯದಂತೆ ಹಂಸ ಪಕ್ಷಿಯ ಮುಂದೆ ಹಾಲು ನೀರು ಕೂಡಿಸಿ ಇಟ್ಟಾಕ್ಷಣಕ್ಕ ನೀರನ್ನು ಬಿಟ್ಟು ಹಾಲನ್ನು ಹೇಗೆ ಸ್ವೀಕಾರ ಮಾಡ್ತದನು ಅದರಂತೆ ನಮ್ಮಲ್ಲಿ ತಪ್ಪು ತಡೆ ಆಗಬಹುದು ರಾಗ ಹೋಗಬಹುದು ತಾಳ ಹೋಗಬಹುದು ಕ್ರಮ ತಪ್ಪಿ ಹಾಡಬಹುದು ಆದರೆ ನಾನು ಮಾಡ್ತಕ್ಕಂತ ಕಲೆ ಎಂತಾದಂತೆ ಕೇಳಿದಾದ್ರೆ ಒಬ್ಬ ಕಲಾವಿದನ ಕುರುಪುಟದ ಧೂಳಿಸ ಆಗದು
ಅಂತ ಕಲೆಯನ್ನು ಕಂಡು ತಮ್ಮ ಮನೆಯಲ್ಲಿ ಮಕ್ಕಳು ತಪ್ಪು ಮಾಡಿದರೂ ಕೂಡ ಹೇಗ ಅಪ್ಪಿಗೋತಾ ಇದ್ದೀರೋ ಅದರಂತೆ ನಮ್ಮಲ್ಲಿ ತಪ್ಪು ತಡೆ ಆದರೆ ಅಪ್ಪಿಕೊಳ್ಳಬೇಕೆಂದು ನಾನು ತಮ್ಮೆಲ್ಲರಿಗೆ ಕರ್ಸೋರಿಸಿ ಬೇಡ್ಕೋತಾ ಇದ್ವಿ. ನಿನಗೆ ಕಲ್ಯಾಣವಾಗಲಿ ನನಗಿಂತ ಶ್ರೇಷ್ಠವು ಮೇಲೆ ಕೇಳು. ಸ್ವಾಮಿ ತಾವು ನಾನು ಬಂದಂತವನು ಯಾರು? ಯಾರಪ್ಪ? ನಾನು ಯಾರು ಮತ್ತು ನೀನು ಯಾರು? ಯಾರ್ರಿ? ನಾವ ಎಲ್ಲಿ ವ್ಯವಹಾರ ಮಾಡ್ತದ ಅದನ್ನು ನಡೆಸ್ತಕ್ಕಂಥವ್ರು ಯಾರು? ನಾನು. ಕುಂಡ್ರುವಂತಾಕಿ ನೀನು ಬೇಕು ನಾನು ಬೇಕು ಅಂದ್ರೆ ಅದು ಹೋಗಿ ದಂಡಿಗೆ ಹತ್ತದ. ಹೋಗ್ಲಿ, ನನ್ನ ಪ್ರಶ್ನೆ ಮಾಡಿದಂದ ಮೇಲೆ ನೀನ್ಯಾರವ? ನಾವ ಮನುಷ್ಯ. ನೀನೊಬ್ಬಾಕಿ ಮನುಷ್ಯರು. ಇರವಿ 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾಗಲ್ಪಟ್ಟಂತದು ಈ ಮಾನವ ಜನ್ಮ. ಹೌದ್ರಿ, ಮನುಷ್ಯಾಗಿ ಹುಟ್ಟಿ ಬಂದೀಯ. ಮಾನವ ಜನ್ಮ ದೊಡ್ಡದು, ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಬೇಡ್ರಿ ಹುಚ್ಚಪ್ಪಗಳಿರಿ ಎಂಬಂತೆ ನೀನು ಮಾನವನಾಗಿ ಭೂಮಿಯಲ್ಲಿ ಬಂದಾಕ್ಷಣ ಏನು ಗಳಿಸಿದಿವ? ಅಲ್ಲ, ನೀನು ಮಾನವರಾಗಿ ಭೂಮಿ ಮೇಲೆ ಬಂದ ಮೇಲೆ ಏನ್ ಗಳಿಸಿದಿ ಅಂತ ನಾ ಗಳಿಸಿದ್ ಕೇಳತ್ತೀರಿ. ಹೌದು, ಬಾಳ ಗಳಿಸ್ರಿ. ಏನ್ ಗಳಿಸಿದಿ ನೋಡಿಪ್ಪ, ಹೊಳಿಗೆ ಮುಳುಗೋದು 12 ಕೂರಿಗೆ ಹೊರ ಇರ್ತೇನೆ. ಹೊಳಿಗೆ ಮುಳುಗೋದು 12 ಕೂರಿಗೆ ಹಿಡ್ತಿ. ಹೊಳಿ ಬಂದಾಗ ಅಷ್ಟೇ ಮುಳುಗ್ತತಿ. ಆಮೇಲೆ ಅದ ಬಂದಾಗ ಮಾಯ ಕಡ್ಸೇನ್ರಿ. ನೀನ ಸ್ವಂತ ಅಗರ್ಭ ಶ್ರೀಮಂತಳು. ಹ್ಞೂನ್ರಿ. ಹಾ, ಮುಂದೆ ಊರಾಗ ಒಂದು ದೊಡ್ಡ ಮನೆ ಕಡ್ಸೇನ್ರಿ. ಹಾ ಅದನ್ನ ನೀನ ಕಟ್ಸಿಯ. ಹ್ಞೂನ್ರಿ. ಶಾನ್ಯಾಳ 4 ಎತ್ತುಗಳದಾವ್, 4 ಎತ್ತದಾವ್, 4 ಮಕ್ಕಳದಾವ್, 4 ಮಕ್ಕಳದಾವ್. ಹೇಳಿ ಅಡ್ಡೇ ಇಲ್ಲ ಮತ್ತ ಇವನ್ನೆಲ್ಲ ಬಾಳ ಚಂದ ಹೇಳಿದ್ ನೋಡ. ಎಲ್ಲ ಇವನ್ ಏನ ಎತ್ತ 4 ಅದಾವ ಅಂದಿ, ಮಕ್ಕಳ 4 ಅದಾವ ಅಂದಿ, ಬಾವಿ 4 ಅದಾವ ಅಂದಿ, ಎಲ್ಲಾ 4 ಅದಾವ ಅಂದಿ. ಇವ್ರೊಂದು 4 ಮಂದಿ ಆಗ್ಬೇಕಾಗಿತ್ತು ನಿನಗ. ಬ್ಯಾಡಲ್ಲ, ಹೋಗ್ಲಿ. ನಿನ್ನ ಯಾರು ತಯಾರು ಮಾಡ್ಯಾರು? ಏನ್ರಿ? ನಿನ್ನ ಯಾರು ತಯಾರು ಮಾಡ್ಯಾರ? ನಮ್ಮಪ್ಪ ನಮ್ಮವ್ವ. ಆಕಾಶದಲ್ಲಿ ಮೋಡವಾಗಿ, ಮೋಡಿನಿಂದ ಮಳೆ ಭೂಮಿಗೆ ಸೆಳೆದು ಧಾನ್ಯವಾಗಿ ಅಂತ ಧಾನ್ಯವು ತಿಂದು ನಿಮ್ಮಪ್ಪ ನಿಮ್ಮವ್ವ ನಿನ್ನ ತಯಾರು ಮಾಡ್ಯಾರ. ಹೌದಪ್ಪ. ನಿಮ್ಮಪ್ಪ ನಿಮ್ಮವ್ವನ ಯಾರು ತಯಾರು ಮಾಡ್ಯಾರು? ಅವರಪ್ಪ ಅವರವ್ವ. ಅವರಪ್ಪ ಅವರವ್ವನ ಯಾರು ತಯಾರು ಮಾಡ್ಯಾರ? ಅವರಪ್ಪ ಅವರವ್ವ. ಅವರಪ್ಪ ಅವರವ್ವನ ಏ ಅಲ್ಲ, ಇದು ಎಲ್ಲಿವರೆಗೆ? ನಿಮ್ಮಪ್ಪ ನಿಮ್ಮವ್ವ ನಿನ್ನ ತಯಾರು ಮಾಡ್ಯಾರ. ಹೌದ್ರಿ. ಅವ್ರು ಹೆಂಗ ಮಾಡ್ಯಾರು? ಹೆಂಗ ಮಾಡ್ಯಾರ ಅವ್ರ ಹೆಂಗ ಮಾಡಿ ನಿಮ್ಮಪ್ಪ ನಿಮ್ಮವ್ವ ಅವರ ಹೆಂಗಂಗು ಮಾಡಿ ಹೋಗುತ್ತಾರು. ನೀ ನನ್ನ ಮುಂದ ಭಗವಂತನ ಮುಂದ ಬಂದು ನಿಂತೀರಿ. ನಿಮ್ಮಪ್ಪ ನಿಮ್ಮವ್ವ ನಿನ್ನ ಹೆಂಗ ಮಾಡ್ಯಾರು? ಏನ್ ಮಾಡ್ಯಾರ? ನಿಮ್ಮಪ್ಪ ನಿಮ್ಮವ್ವ ಏನ್ ಮಾಡ್ಯಾರ? ಕಣ್ಣು ಮಾಡ್ಯಾರೋ, ಕಿವಿ ಮಾಡ್ಯಾರೋ, ಮೂಗು ಮಾಡ್ಯಾರೋ, ಮಲಮೂತ್ರ ಬಿಡು ಸ್ಥಾನ ಯಾರು ಮಾಡ್ಯಾರು? ವಾಯು ಇಂದ್ರಿಯಗಳು ಯಾರು ತಯಾರು ಮಾಡ್ಯಾರ? ನೀವು ಹೊರಗೆ ಬರ್ಬೇಕಾದ್ರೆ ಯಾರಿಗೆ ಹೇಳಿ ಬಂದಿ? ಈ ಜಾಗ ಗೊತ್ತಿಲ್ಲ. ನಿಮ್ಮ ಅಪ್ಪ ಬಾಂದ ಎಲ್ಲಪ್ಪ? ನಿಮ್ಮವ್ವ ಬಾಂದ್ರು. ಯಾರು ನಿನ್ನ ಗೆಳೆಯರು ಬಾಂದ್ರು? ಯಾರು ಬಾಂದಿಲ್ಲ. ಬರಿಯದಲ್ಲಿ ಹೋದವ ಬರಿಗಾಲ ನಡೆಯ, ಕರಿಯದಲ್ಲಿ ಬರುವವನ ಕೆರಿವಿಲಿ ಹೊಡಿ ಅಂದ. ಹಂಗ ಯಾವ ಸಮಸ್ತ ಪುರಾಣಗಳ ಬರ್ದಾವು ಬರ್ದದ್ದನ ಓದ್ಬೇಕು. ಬರೇ ಕಾಲ ಅಂದ್ರ ಅನಾರ್ಥ ವೇಳೆ ಕಾಲ ಕಳಿಬಾರ್ದು. ನಮ್ಮ ಜೀವನದೊಳಗ ಹುಡುಗರು ಹುಪ್ಪಡಿ ಯಾರಾದ್ರೂ ಅನರ್ಥ ವೇಳೆ ಕಾಲ ಕಳಿಬಾರ್ದು. ನಾವು ನಮ್ಮ ಒಂದ ಕಾಯಕದಲ್ಲಿ ಕಾಲ ಕಳಿಬೇಕ, ಅನರ್ಥ ವೇಳೆ ಕಾಲ ಕಳಿಬಾರ್ದು. ನಮ್ಮ ನಿಮ್ಮನ್ನು ಯಾರು ಕರೆಸಿಲ್ಲ. ಸಾಯುವಾಗ ಭೂಮಿ ಮೇಲೆ ಪ್ರಪಂಚದ ವಾಸನ ಏನು ಇಟ್ಕೊಂಡ್ ಸತ್ಯರಿ, ಆ ಪ್ರಪಂಚದ ವಾಸನ ನಮ್ಮನ್ನ ಕರ್ಕೊಂಡು ಬಂದದ. ಕ್ಷಮ ಜೀವಿತೆ ಮಾನವ ಅಂದ್ರೆ ಏನ್ರಿ?
ಯಾವ ಕ್ಷಣದಾಗ ನಮ್ಮ ಜೀವ ಹೋಗ್ತದ ಗೊತ್ತಿಲ್ಲ. ಇಲ್ಲ. ಧರ್ಮಶ್ಯ ತ್ವರಿತಗತಃ ಅಂದ್ರೆ ಏನ್ರಿ? ಧರ್ಮ ಅಂದ್ರೆ ಏನು? ಏನು? ಧರ್ಮರಾಜ ಯಾವ ವಿಧವಾಗಿ ದಾನ ಮಾಡ್ತಾ ಇದ್ದ, ಯಾವ ವಿಧವಾಗಿ ಹೆಸರುವಾಸಿಯಾಗಿದ್ದ, ಅವನ ಹೆಸರ ವಿಧಿಷ್ಠರ. ಅವ ಧರ್ಮ ಮಾಡುವುದರಿಂದ ಅವಾಗ ಧರ್ಮರಾಜ ಅಂತ ಹೆಸರು ಬಂದದ. ಯಾರ ಭಿಕ್ಷಕರು ಬರ್ತಾರೋ ಇನ್ನೊಂದಿತ್ತು ಬಾ ಅಂತಿದ್ದಿಲ್ಲ. ಯಾಕ್ರಿ? ಯಾರು ಧರ್ಮರಾಜ ಇನ್ನೊಂದಿತ್ತು ಬಾ ಅಂತಿದ್ದಿಲ್ಲ. ಯಾಕೆ ಅಂತಿದ್ದಿಲ್ಲ? ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ. ಈ ನಮ್ಮ ಜೀವನದೊಳಗೂ ಹಂಗಾದ. ನಾವು ಏನು ಬಚ್ಚಿಡ್ತೇವೋ ಅದು ಕೆಟ್ಟ ಹೋಗ್ತದೆ. ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ. ಕೊಟ್ಟದ್ದು ಕೆಟ್ಟದ ಬೇಡ, ಅದು ನಿನಗೆ ಕಟ್ಟಿಟ್ಟ ಬುದ್ಧಿ. ಭಗವಂತ ನಿನಗ ಕೊಟ್ಟರ ಭಗವಂತ ನಿನಗೆ ಕೊಡ್ತಾನ. ದಾನ ಧರ್ಮ ಪರ ಉಪಕಾರ ಮಾಡಬೇಕು. ನಾವು ಮಾನವರಾಗಿ ಹುಟ್ಟಿದ್ದೇವೆ ಅಂದ್ಬೇಕು, ಮಾಡಬೇಕು. ಇರುವಿ 84 ಲಕ್ಷ ಜೀವರಾಶಿಗಳು ಹುಟ್ಟಿ ಬರಬೇಕಾದ್ರೆ ಸಾಮಾನ್ಯ ಅಲ್ಲ. ನಾವು ಮಾನವರಾಗಿ ಹುಟ್ಟಿ ಬಂದೇವೆ ಅಂದ ಮೇಲೆ ಪರ ಉಪಕಾರ ಮಾಡಬೇಕು, ಪುಣ್ಯ ಮಾಡಬೇಕು. ಏನಿಲ್ಲಿ ದೇವಿ ಗುಡಿ ತಯಾರು ಮಾಡಿದ್ರಿ, ಎಲ್ಲ ಊರನ್ ಹಿರಿಯರೆಲ್ಲ ಕೂಡಿ ಏನು ದೇವಿ ನೀವು ಗುಡಿ ಸಂಕಲ್ಪ ಮಾಡಿದಿರಿ. ಗುಡಿ ಸಂಕಲ್ಪ ಅಂದ್ರೆ ನೀವು ಒಮ್ಮೆ ಹಿಂದೆ ಹಿರಿಯರೆಲ್ಲ ಯಾರೋ ಬಂದಾಗ ಬ್ಯಾಡ ಅದ ಬದ್ದಿಂದ ಇದ್ದಾಕೆ ಅಮ್ಮ ಆಕೆ ತಡೋದು ಬೇಡ ಅಂದ್ರಿ. ಆಕೆ ಅಮ್ಮನ ಸಾಕ್ಷಾತ್ ಪರಮಾತ್ಮನ ಕೃಷ್ಣನ ಅವತಾರ, ಅಮ್ಮನ ಅವತಾರ. ಎಲ್ಲಿ ಭೂಮಿ ನನ್ನದ, ಸೀಮಿ ನಂದ, ಸೂರ್ಯ ಚಂದ್ರಾರಿಗಳಲ್ಲಿ ಇರುವವನು ನಾನ. ಅದಕ್ಕೆ ಅಮ್ಮನ ಏನು ಜಾತ್ರೆ ಮಾಡಿದ್ರಿ, ಆ ಅಮ್ಮ ಭಗವಂತನ ಕೃಷ್ಣನ ಪುಣ್ಯದಿಂದ ಇನ್ನೆಷ್ಟು ಜಾತ್ರೆ ಆಗಲಿ ಅಂತ ಹೇಳಿ ಕಾಸ್ತ ನಾನು ಹೇಳ್ತಾ ಇದ್ದೇನೆ. ಕ್ಷಣ ಜೀವಿತ ಮಾನವ ಕಷ್ಟ ಕೊಡ್ತಿದ್ದ. ಪರಮಾತ್ಮ ಜಂಗಮ ರೂಪವಾಗಿ ಬಂದ ಭಿಕ್ಷಾ ಅಂದರು. ಏನ್ ಮಾಡಬೇಕು ವಿಚಾರ ಮಾಡಿದ. ಇಂಥ ಪ್ರಸಂಗ ಎಂದು ಬಂದಿದ್ದಿಲ್ಲ, ಈಗ ಬಂತು. ಏನ್ ಮಾಡ್ಬೇಕಂತೇಳಿ ವಿಚಾರ ಮಾಡಿದೆ. ಯಾರು? ಧರ್ಮರಾಜ. ಅವಾಗ ನೀರ್ ಹಸ್ತಿದ್ದ ಯಾರು? ಶರಣ. ಅವನ ಬಟ್ಲಿ ಎಂತಾದಿತ್ತ ಅಂದ್ರೆ ಬಂಗಾರ ಬಟ್ಲಿ ಇತ್ತು. ಇದನ್ನ ಕೊಡ್ಬೇಕಂತ ವಿಚಾರ ಮಾಡಿದ ಧರ್ಮರಾಜ. ಯಾರು? ಧರ್ಮರಾಜ. ಮುಂದ್ರಿ ಅವಾಗ ಮಾಡವನು ಯಾವ ಕಡೆ ಇರ್ತದ? ಮಾಡಿಸ್ಕೊಳ್ಳವನ ಎಡಗೈಗೆ ತೋರಿಪ ಅಂತ ಹೇಳಿ ದಾನ ಮಾಡಿದರು. ಅವಾಗ ಶರಣ ಅಂತಾನ, ಅಲ್ರಿ ಎಡಗೈಲೆ ದಾನ ಮಾಡಬಾರ್ದ್ರಿ, ಬಲಗೈಲಿ ಮಾಡಬೇಕು. ಕರಿಯಪ್ಪ ನನಗ್ ಕೊಡ್ತದ. ಎಡಗೈಯನ್ನು ಬಟ್ಲ ತಗೊಂಡ್ ಬಲಗೈಲಿ ಕೊಡುದ್ರೊಳಗಾಗಿ ಸತ್ಯ ಅಂದ್ರೆ ಹಂಗ ನೋಡ್ರಿ. ದೌಡ್ತುವ ಧರ್ಮಶ್ಯ ತ್ವರಿತಗತಃ. ಧರ್ಮ ಅಂದ್ರೆ ಏನು? ಯಾವ ವಿಧವಾಗಿ ಧರ್ಮರಾಜ ಒಂದು ದಿವಸಕ್ಕ ಆಕಳ ಎಷ್ಟು ಹೊರ್ತದ ಹೊರಿಸಿ ಈ ವಿಧವಾಗಿ ದಾನ ಮಾಡ್ತಾ ಇದ್ದ. ಅದಕ್ಕ ಧರ್ಮರಾಜ ಅಂತ ಹೆಸರು ಬಂದದ. ಹೌದಲ್ಲ? ಹೋಗ್ಲಿ, ನೀನು ಪ್ರಥಮದಲ್ಲಿ ಭೂಮಿ ಗಳಿಸಿದೇನಂದಿ. ಹೌದ್ರಿ. ನೀನು ಹುಟ್ಟಿ ಬಂದಿದ್ದು ಮೊದಲ ಭೂಮಿಯಲ್ಲಿತ್ತು, ಅದು ಅಲ್ಲೇ ಇತ್ತು. ಅಲ್ಲೇ ಅಂದ್ರೆ ಎಲ್ಲಿ? ಅದು ಅಲ್ಲೇ ಇತ್ತ. ಹೌದಲ್ಲ? ಅದು ನಿಂದ ಹೇಗಾತು? ನಾನು ರೊಕ್ಕ ಕೊಟ್ಟು ಖರೀದ್ತೇನೆ ಅದನ್ನ. ನೀನು ರೊಕ್ಕ ಕೊಟ್ಟು ಅದನ್ನ ಖರೀದಿ ತಗೊಂಡಿ. ಹೌದು. ನೀನು ರೊಕ್ಕ ಕೊಟ್ಟ ಖರೀದಿ ತಗೊಂಡೇನಂತ ಅಂದ್ಮೇಲೆ ನೀನು ಹೋಗಿ ಭೂಮಿಯಲ್ಲಿ ನಿಂತಾಕ್ಷಣ ನಮ್ಮ ಯಜಮಾನ ಬಂದಂತ ಅಂತೇನದ ಅನ್ನೋದಿಲ್ಲ, ಅನ್ಬೇಕಾಗಿತ್ತ. ಯಾಕೆ ನೀವು ರೊಕ್ಕ ಕೊಟ್ಟು ಅದನ್ನ ಖರೀದಿ ತಗೊಂಡಿ ನೋಡು. ರೊಕ್ಕ ಅನ್ನೋದು ಹೆಚ್ಚಾಗೈತಿ ನಿನಗೆ. ಈ ಭೂಮಿ ಮೇಲೆ ನಾವು ಎಷ್ಟು ಮಂದಿ ಬದುಕ್ತೇವು, ಎಷ್ಟು ಮಂದಿ ಇಲ್ಲ ಅನ್ನುವಂಥದ್ದು ಗೊತ್ತಿಲ್ಲ. ನೀನು ರೊಕ್ಕ ನಿನಗೆ ಹೆಚ್ಚಾಗೈತಿ. ಹೋಗ್ರಿ. ಅದ ಹೊರದಾಗ 4 ಬಾವಿ ಕಳಿಸಿದೇನಂತ. ಅಲ್ಲ, ಏನ್ ಮಾಡ್ಲಿಕ್ಕೆ ಬರ್ತದ? ಕಲ್ಲು ಮಾಡಾಕ ಬರ್ತೈತೆ, ಮಣ್ಣು ಮಾಡಾಕ ಬರ್ತೈತೆ, ನೀರ್ ಮಾಡಾಕ ಬರ್ತೈತೆ, ಏನ್ ಮಾಡಾಕ ಬರ್ತೈತೆ? ಯಾವಾಗ ನಿಂದಲ್ಲ. ಅಲ್ಲ, ಊರಾಗ ಒಂದು 4 ಮನೆ ಕಟ್ಸಿದೇನಂತಿ. ಅವು ನಿನ್ನೂ ಅಲ್ಲ. 4 ಕೆತ್ತದಾವಂತಿ, ಅವು ನಿನ್ನೂ ಅಲ್ಲ. ಇದ್ರೊಳಗೆ ಯಾರು ಬಹಳ ಪ್ರೀತಿ ಮಾಡ್ತಾ ಇದ್ದಾರು? ಮಕ್ಕಳು ಬಹಳ ಕಾಯ್ತಿದ್ದಾರೆ. ಅದು ಹೇಗೆ? ಊಟ ಮಾಡಿ ಚಾ ಕುಡಿದಂತ ಹಿಂದಿಂದ ಹುಡುಕಾಡ್ತಾರೆ. ನಾನು ಎಷ್ಟ ನಿನ್ನ ಮಕ್ಕಳು ನಿನ್ನ ಮ್ಯಾಲ ಪ್ರೀತಿ ಅದಾರ, ಬಹಳ ಕಾಯ್ತಿದಾರ. ಹೀಗೆ ಹೋಗ್ಲಿ. ನಿಮ್ಮ ಅಪ್ಪ ಸತ್ತ ಮ್ಯಾಲ ನೀನು ಗಾಡಿ ಕುಂಡಿಸಿ ನಿನ್ನ ಮಕ್ಕಳು ಏನಂತ ಹೇಳ್ತಾರು? ನಮ್ಮಪ್ಪ
ಹೀಗ ಹೇಳ್ತಾರ. ಚಹಾ ಕುಡಿಯೋದ್ರಾಗ ಬಿಟ್ಬಿಟ್ಟು ಹೋಗಿ ಅಪ್ಪ ಅಂತಾರ. ಹೀಗ ಹೇಳ್ತಾರು. ಹೌದು. ಅಲ್ಲ ಹೋದವ ಯಾವ ಇಲ್ಲಿ ಕುಂತವ ಯಾವ ಮುಂದೆ ಹಾಕುದು ಏನ್ಯಾವ್ದು ಚೇಷ್ಟೆ ಮಾಡಬಾರ್ದು. ಹೋಗ್ಲಿ ನಿನ್ನ ಮಕ್ಕಳು ನಿನ್ನ ಹೋಗಿ ಯಾತ್ರ ಸಲುವಾಗಿ ಮನೆಗೆ ಓಡಿ ಬರ್ತಾರು. ಅವ್ರ ಇದು ಎಲ್ಲ ಏನ್ ಮುಚ್ಚಿಟ್ಟು ಹಡ್ಡ ಹಾಕೊಂಡು ಬರ್ತಾರೆ. ಅಂದ ಮೇಲೆ ನಿನ್ನ ಮಕ್ಕಳು ನಿನ್ನವ್ರು ಹೇಗಾದ್ರು ಅವರು ಅಲ್ಲ ಬೇಡ, ಅವರು ನಿನ್ನವರಲ್ಲ. ಹೋಗ್ಲಿ ಇದ್ರ ಒಳಗೆ ನಿನಗೆ ಸುಖಾದ ಯಾತ್ರೆಯಿಂದ ಆಗ್ಯದ. ಸುಖ ಸುದ್ದಿ ಕೇಳಿರಿ. ಹಾ ಯಪ್ಪ ಹೆಂಡತಿಂದ ಬಹಳ ಸುಖ ಆಗೈತೆ ನನಗೆ. ಅದು ಹೇಗೆ ನೋಡಿಪ್ಪ, ಈ ಹುಡುಗ ಕನ್ಯಾಕ ಹೋಗ್ಬೇಕಂತ ನಮ್ಮ ಮನೆಯಾಗ ಮಾತಾಡಕತ್ರಿ ನಿನಗ. ನೋಡ್ರಿ ಏನಾತು? ಆ ಶಬ್ದ ಕೇಳಿ ಬಿತ್ರಿ. ಹಾ ಅವಾಗ ಒಂದು ನಮ್ಮನೆ ಸುಖ ಚಲೋ ಆಯ್ತಪ್ಪ. ಆಯ್ತು ಬಿಡು, ಬರಬರ್ತ ಹೆಚ್ಚಾಟ. ನೋಡ್ರಿ ಆಮೇಲೆ ಹೆಂಗ್ ಗಟ್ಟಿ ಮಾಡಿ ಬಂದೀವ ಅಂದ್ರಿ ಹಾ ಮಕ್ಕಳು ನಮ್ಮನೆ ಸುಖ ಚಲೋ ಆಯ್ತಪ್ಪ. ಬರಬರ್ತ ಹೆಚ್ಚಾಟ. ಹೇಳಾಕ ಬರದಷ್ಟು ದುಃಖ ಅಡ್ರಿ ಕಾಸು ಹೇಳಾಕ ಬರ್ದಂಗ ಆಗೈತೆ. ಆಮೇಲೆ ಆ ನೀ ಬರ್ಬಂದ ಅಕ್ಷಾದ ಇಟ್ರಿ. ಹಾ. ಆ ಮಂಡ್ಯ ನನ್ನ ಕಣ್ಣಾಗ ಕಾಣಲ್ಲ. ಹಾ 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 ಸುಖ 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 ಆಗ್ಬಿಟ್ಟು ಅದಾಡ್ತಾನೆ ನೋಡಿ. ಅಷ್ಟು ಸುಖ ಆಗ್ಯದ. ಹೌದ್ರಿ, ಬಾಳ ಸುಖ ಆಗೈತೆ. ಕಣ್ಣ ಮುಚ್ಚಿದೇನ ಹಂಗೇನಿಲ್ಲ. ಸುಖದಾಗ. ಹೇಳ್ರಿ, ನಿನ್ನ ಹೆಂಡತಿ ನಿನ್ನ ಮ್ಯಾಲ ಬಾಳ ಪ್ರೀತಿ ಅದಾಳ, ದೊಡ್ಡ ಪ್ರೀತಿ. ಬಾಳ ಕಾಳಜಿ ಅದಾಳ, ಹೌದ್ರಿ, ಬಾಳ ಜಂಬ ಕೊಚ್ಚಾಕತಿ. ನನ್ನ ಹೆಂಡತಿ ನನ್ನ ಮ್ಯಾಲ ಬಾಳ ಪ್ರೀತಿ ಅದಾಳ ಅಂತ ಹೇಳಿ. ಹೌದಲ್ಲ? ಹೌದು. ನೀನು ಒಂದು ಕುಸುವಾಗಿ ಮೂಲೆಯಲ್ಲಿ ಕುಳಿತಾಗ ನಿನ್ನ ಹೆಂಡತಿ ಏನ್ ಮಾಡ್ತಾಳು? ಅವ್ರಿಗೆ ಒಂದ್ ಚಳಿಗೆ ಒಂದ್ ಆಟ ಕೊಟ್ಟ ನಿನ್ನ ಮಡದಿ, ನಿನ್ನ ಪ್ರೀತಿ ಹೆಂಡತಿ ಚಾಯ್ ಇಟ್ಟಲ್ಲಿ ಕುಡಿ, ಹೀಗಂತಾಳ. ಹೌದಲ್ಲ? ನೀರ್ ಇಟ್ಟಲ್ಲಿ ಮಾಡಿ ತಕ್ಕ. ಹಾ ಹಿಂಬಾಗೇನ ಅಕ್ಕ ಮತ್ತೊಂದು ಬಡಿಗೆ ಹಚ್ಚಿ ದೂಡ್ತಾಳ ಆಕಿ. ಹಾ. ಅಗದಿ ಮೈ ಮ್ಯಾಲ ಹೋದ ನನಗ್ ಬಂದಿತ್ತು ಇದ್ರದ್ದು ಅಂತ ಹೇಳಿ. ಹೌದಲ್ಲ? ಹೌದು. ನಿನ್ ಹೆಂಡತಿ ನಿನ್ನ ಮ್ಯಾಲ ಬಹಳ ಪ್ರೀತಿ ಅದಾಳ ಅಂತಿ. ಅವಳು ನಿನ್ನವಳಲ್ಲ. ಅವರು ಅಲ್ಲ ಬಿಡಪ್ಪ. ಹಾ ಅಲ್ಲ, ಸ್ಥಿರವಾಗಿ ಗಳಿಸಿದ್ದಿ ಯಾವುದು? ಗಳಿಸಿದ ನೋಡಿಪ್ಪ. ಏನ್ ಗಳಿಸಿದಿ? ಊರ್ ಹೊರಗೆ ಏನು ಹೋಗುತ್ತಾರು. ಆ ಮೂರುವರೆ ಜಗ ಮಾತ್ರ ಅಂತ ನೋಡಿ. ಅದ ನಿಂದನ. ಇದನ್ನ ಸುಳ್ಳು ಮಾಡಾಕಬ್ರು. ಅದಕ್ಕ ನಂದ ಅಂತ ನೆಂಬಿದೇನ ನೋಡಿಪ್ಪ. ಹಾ. ನಾ ಸಾವ್ತೇನೆ, ನೀನು ಸಾಯ್ತಿ. ನಾನು ನೋಡ ಅಲ್ಲಿ ಹೋಗುತ್ತಾರ ಮುಗಿತಾ. ಅಲ್ಯಾವ ನನ್ನಂತೆ ಬ್ರೌನ್. ಅದಕ್ಕ ನಂದ ಅಂತ ನೆಂಬಿದಿ. ಹೌದ್ರಿ, ಎಷ್ಟಾದ್ರ ಮ್ಯಾಲ ಭಕ್ತಿ ಇಟ್ಟಿ. ಹೌದ್ರಿ, ನಿನ್ನಂತೆ ಊರಲ್ಲಿ ಒಂದು ಪ್ರಾಣ ಬಿಟ್ಟಿರ್ತದ. ಹೌದು. ಅವ್ರು ಬಂದ ನಿನ್ನ ಜಗ ಹಾಕ್ತಾರ, ನಿನ್ನ ಎಲ್ಲೋ ಕಡಿತು ಹೋಗಿತಾರ, ಹೆಣತಂದ ಅಲ್ಲಿ ಹೋಗಿತಾರ. ನಿಂದ ಹೇಗಾತು? ಮತ್ತೆ ಜಗನ ಸಿಗ್ಲಿಲ್ಲ. ಯಾವ್ದು ನಿಂದಲ್ಲ. ಇದು ನನ್ನಲ್ಲ, ಇದು ನನ್ನದಲ್ಲ, ಯಾವ್ದು ನಿಂದಲ್ಲ. ಅಗಣಿತ ಜನರು ಬಂದಿದ್ದು ಹೋಗುವ. ಅಯ್ಯ ಇದು ಧರ್ಮಶಾಲಿ, ಅಯ್ಯ ಇದು ಧರ್ಮಶಾಲಿ. ಅದರಂತೆ ಎಷ್ಟೋ ಜನರು ಬರ್ತಾ ಇದ್ದಾರ, ಇರ್ತಾ ಇದ್ದಾರ, ಹೋಗ್ತಾ ಇದ್ದಾರ. ಬರುವಾಗ ಬೆತ್ತಲೆ ಇರ್ಲಿಪ್ಪ, ಇರ್ಲಿಪ್ಪ. ಬರುವಾಗ ಬೆತ್ತಲೆ, ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ. ಬಂದ ಹೋಗುವ ನಡುವೆ ಬರೀ ಕತ್ತಲೆ. ಭಕ್ತಿಯ ಬೆಳಕು ಬಾಯಿಗೆ ಬೇಕು, ಬಾಯಿಗೆ ಬೇಕು. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ. ಬಂದ ಹೋಗುವ ನಡುವೆ ಈ ಪ್ರಪಂಚ ಅನ್ನುವಂಥದ್ದು ಕತ್ತಲದ. ಬರುವಾಗ ಯಾರು ತಂದಿಲ್ಲ, ಹೋಗುವಾಗ ಯಾರು ಓದಿಲ್ಲ. ಇರ್ಲಿಪ್ಪ. ನನ್ನ ಬರೀ ಹಡ್ಡಾಡಿ ಕೇಳತ್ತೀನಿ, ಏನು ಗಳಿಸಿ? ನಿನ್ನಷ್ಟು ಗಳಿಕೆ ನನಗಾಗಲು. ಇರ್ಲಿಪ್ಪ, ಒಂದು ಈಟಾರ ಗಳಿಸಿರ್ಬೇಕು. ಗಳಿಸಿದ್ದೇನೆ. ಏನಿಪ್ಪ? ಈ ಬ್ರಹ್ಮಾಂಡವನ್ನು ಗಳಿಸಿದ್ದೇನೆ. ನಾನು ಬಂದಿಗಳ ನೀನು ಒಳಗ ಬಂದು. ಅಲ್ಲ, ನಿನ್ನ ಬಂಡಿ ಗಿಡ ಏನು ಬ್ರಹ್ಮಾಂಡ ಬಿಟ್ಟದನು, ಬ್ರಹ್ಮಾಂಡ ಒಳಗದನು. ಒಳಗದವಲ್ರಿ. ಇರ್ಲಿಪ್ಪ. ಹೌದಲ್ಲ? ನಾನು ಬಂದಂತವನು ಯಾರು ಯಾರು ಗೊತ್ತಾಗಿಲ್ಲ. ಹೇಗೆ ಗೊತ್ತಾಗ್ತದ? la
ಹೇಗಿದ್ದೇನೆ? ಹೇಗಿದ್ದೀರಿ? ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣನಿದ್ದೇನೆ. ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ ಇದ್ದೀರಿ. ಹೌದು. ಬಹಳ ಸಂತೋಷ ಇರ್ಲಿಪ್ಪ. ಸತ್ತು ಅಂದ್ರೆ ಏನ್ರಿ? ಸತ್ತು ಅಂದ್ರೆ ಏನು? ಏನು? ಭೂತ, ಭೂತ, ಭವಿಷ್ಯತ್ತ, ಭವಿಷ್ಯತ್, ವರ್ತಮಾನ ವರ್ತಮಾನ. ಇದರೊಳಗೆ ನಾನಿರುವುದೇ ಅದೇ ಸತ್ತು ಆಗುತ್ತದ. ಚಿತ್ತ ಅಂದ್ರೆ ಏನ್ರಿ? ಚಿತ್ತ ಅಂದ್ರೆ ಏನು? ಏನು? ಜಾಗ್ರ, ಜಾಗ್ರ, ಸ್ವಪ್ನ, ಸ್ವಪ್ನ, ಸುಸುಪ್ತಿ. ಸುಷುಪ್ತಿ. ಇದರೊಳಗೆ ನಾನಿರುವುದೇ ಅದೇ ಚಿತ್ತು ಆಗುತ್ತದೆ. ನಿತ್ಯ ಅಂದ್ರೆ ಏನ್ರಿ? ನಿತ್ಯ ಅಂದ್ರೆ ಏನು? ಏನು? ತನ್ನಲ್ಲಿ ತಾನು ಅದಕ್ಕಿರುವುದರಿಂದ ಅದೇ ನಿತ್ಯವಾಗುತ್ತದೆ. ಬಹಳ ಸಂತೋಷ. ಆನಂದ ಅಂದ್ರೆ ಏನ್ರಿ? ಆನಂದ ಅಂದ್ರೆ ಏನು? ಏನು? ಪ್ರಾಗ ಭಾವ, ರಾಗ ಭಾವ, ಪ್ರತಿವಂಶ ಭಾವ, ದೋಷ ಭಾವ, ಅನನ್ಯ ಭಾವ, ಅನನ್ಯ ಭಾವ, ಅತ್ಯಂತ ಭಾವ. ಇವೆಲ್ಲ ಭಾವಗಳಲ್ಲಿ ನಾನಿರುವುದೇ ಅದೇ ಆನಂದ. ಬಹಳ ಸಂತೋಷ. ಪರಿಪೂರ್ಣ ಅಂದ್ರೆ ಏನಪ್ಪ? ಹೀಗೆ ಪರಿಪೂರ್ಣ ಅಂದ್ರೆ ಏನು? ಏನು? ದೇಶ ಕಾಲ ವಸ್ತು ಪರಿಚಿನ್ನದ ಹೀತನಾಗಿರುವುದೇ ನನ್ನ ಸ್ವರೂಪ. ಬಂದಾತನು ನಾನಲ್ಲ, ಹೋಗುವಂತವನು ನಾನಲ್ಲ. ಸದಾವ ಕಾಲದಲ್ಲಿ ಇದ್ದಾತ ತಿಳಿದೆ. ಏಪ್ಪ ಈ ಭೂಮಿಗಿಂತ ಮೊದಲೇ ಇದ್ರಿ? ಆವಾಗಾದ್ರೂ ಇದ್ದೆ. ಅವಾಗ ಹೇಗಿದ್ರಿ? ಆವಾಗ ಹೇಗಿದ್ದೆ? ಕೇಳ್ತಾ ಇದ್ದೆ. ಹೌದು, ಕೇಳು. ಗೊತ್ತಾಗಿಲ್ಲ. ಚಿತ್ತವಿಟ್ಟು ಕೇಳ. ಭಕ್ತಿಯಿಂದ ಹೇಳ್ತಾ ಇದ್ದೀನಿ, ಭಕ್ತಿಯಿಂದ ಕೇಳ. ಯಾರು? ಪನಿ ಪ ಮಗ ಮ ಪಾನಿ ಆದಿ ಓ Come on,
ಮಾರುತಿ ಗರಿಗಪ್ಪ ಕೋತ್ರಾಜ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಈ ಕಲಾ ಬಳಗಕ್ಕೆ 201 ರೂಪಾಯಿ ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಭಜನಾ ಸಂಘದ ಕಲಾವಿದ ನಾಗಪ್ಪ ಗರಿಗಪ್ಪ ಕೋತ್ರಾಜ್ ಅವರ ಗುರುಗಳಿಗಾಗಿ 101 ರೂಪಾಯಿ ಕೊಟ್ಟಿರ್ತಾರೆ. ಅವರೇ ಬಂದು ಸ್ವೀಕಾರ ಮಾಡಿದ್ರು. ಭಜನಾ ಕಲಾವಿದರಾದಂಥ ನಾಗಪ್ಪನವ್ರನ್ನ ಸುಮಾರು ಯಾರು ಏನಂದ್ರಿಲ್ಲ, ಯಾರು ಇದನ್ನ ಹೇಳಿದ್ರು. ಕಲಾ ಪ್ರೇಮಿಗಳಾದಂತ ಕಲಾವಂತರು, ಕಲಾ ಬಂಧುಗಳು ನಮ್ಮ ಕಲೆಗೆ ಬೆಲೆ ಕೊಟ್ಟು ಮಾತೆಯನ್ನ ಮಾತ್ರಿ ಗದಿಗೆಪ್ಪನ ಆ ಕಲಾವಂತರು ನಮಗೆ 201 ರೂಪಾಯಿ ಕೊಟ್ಟಿದ್ದಾರೆ ನಮ್ಮ ಕಲಾ ಬಳಗಕ್ಕ. ಅವರಿಗೆ ಮತ್ತು ತಮ್ಮೆಲ್ಲರಿಗೆ ತುಂಬಾ ಸೇವನೆಯಾಗಿದ್ದೀರಿ. ನಾನು ಬಂದಂತವನು ಯಾರು ಮತ್ತು ನೀನು ಯಾರು? ದ್ಯೂತಿ ಅಂದ ಮೇಲೆ ನನ್ನ ಸೇವಕರು ಸಂತೋಷ. ಹೌದ್ರಿ, ನಾ ಹೇಳ್ತಾ ಇದ್ದೀನಿ ಕೇಳು. ಆ ಕ್ಷೀರ ಸಾಗರದಲ್ಲಿ ವಾಸ ಮಾಡಿದಂತ ಶ್ರೀಮನ್ ನಾರಾಯಣನೇ ನಾನು. ನನಗೆ ಅನಂತ ಶರಣ, ಮುರಳೀಧರ, ಮುಕುಂದ, ಕೇಶವ, ಭಕ್ತ ವತ್ಸಲ ನನಗ ಬಹಳ ಹೆಸರಿದ್ದಾವೆ. ನಾರಾಯಣ ಅಂದ್ರೆ ಇದರ ಅರ್ಧವಿನ 5 ಭೂತಗಳಿಲ್ಲ, ಗಾಳಿಲ್ಲ, ಬೆಂಕಿಲ್ಲ, ನೀರಿಲ್ಲ, ಏನೇನು ಇಲ್ಲ. ಹೆಂಗಿತ್ತು ಆ ಪ್ರಸಂಗದಲ್ಲಿ ಈ ಸೃಷ್ಟಿ ತಯಾರು ಮಾಡ್ಬೇಕಂತ ಹೇಳಿ ಅಪೇಕ್ಷೆಗೊಳ್ಳವನಾದಿ. ಪಂಚಭೂತಾತ್ಮಕನಾಗಿ ಮಾದಾದಿವಿ ತತ್ವ ಸಮ ಅಂಡಾಕಾರವಾಗಿ ಈ ನನ್ನ ರೂಪ ನಾನೇ ತಯಾರು ಮಾಡಿಕೊಂಡಿದ್ದೀನಿ. ಆವ ಕಾಲಕ್ಕೆ ಜಲಮಧ್ಯದಲ್ಲಿ ನಾನು ಸಮಾಧಿ ಸ್ಥಿತಿಯಲ್ಲಿದ್ದೆ. ಆವಾಗ ನಾರಾಯಣ ಅಂತ ಹೆಸರು ಬಂದದ. ನಾರ ಅಂದ್ರ ನೀರ, ಎನ ಅಂದ್ರೆ ಯಾಪಿಸ್ಕೊಂಡಂತ. ಆ ಪ್ರಸಂಗದಲ್ಲಿ ನಾರಾಯಣ ಅಂತ ಹೆಸರು ಬಂದದ. ಈಗ ಸದ್ಯ ನಿನ್ನ ದೃಷ್ಟಿಯಲ್ಲಿ ಏನು ಕಾಣ್ತದ? ಸಗುಣ ರೂಪ. ಆ ನಿರ್ಗುಣ ರೂಪ ಬಿಟ್ಟು ಸಗುಣ ರೂಪ ಧಾರಣ ಮಾಡಿದ್ದೀರಿ. ಎಲ್ಲಿ ರೂಪದ? ಎಲ್ಲಿ ನಾಮದ? ನಾಮ ರೂಪ ಕೂಡಿ ಏನ್ ನಿನ್ನ ಕಣ್ಣಿಗೆ ಕಾಣ್ತೈತಲ್ಲ, ನಿನ್ನ ಕಣ್ಣಿಗೆ ಆಯ್ತು ಇದಕ್ಕೊಂದು ಹೆಸರು. ಏನಂತಾರು ಕೇಳು. ದೇವ ದೇವ ಸೂತ
ಹದಿನಾಲ್ಕು ಲೋಕನಾಥ ನನ್ನ ಹೆಸರ ಕೃಷ್ಣನಾಥ ನನ್ನ ಹೆಸರ ಕೃಷ್ಣನಾಥ ದೇವಕಿ ಸುತ ವಸುದೇವ ದೇವಕಿ ಸುತ ನನ್ನ ಹೆಸರ ಕೃಷ್ಣನಾಥ वसुदेव देवकी सुत वसुदेव देवकी सुत वसुदेव देवकी सुत ಎನ್ನ ಹೆಸರ ಕೃಷ್ಣನಾಥ ಎನ್ನ ಹೆಸರ ಕೃಷ್ಣನಾಥ ಕೌಸನ ಮುರಿನಾಥ ಕಚ್ಚಪ್ಪನ ಹರಿನಾಥ ಕೌಸನ ಮುರಿನಾಥ ಕಚ್ಚಪ್ಪನ ಹರಿನಾಥ ಕೌಸನ ಮುರಿನಾಥ ಕಚ್ಚಪ್ಪನ ಹರಿನಾಥ ಕೌಸನ ಮುರಿನಾಥ ಕಚ್ಚಪ್ಪನ ಹರಿನಾಥ ಪಕ್ಕ ಬಲ್ಲಾಗನ ಸಾಲುವಾದ ಪಕ್ಕ ಬಲ್ಲಾಗನ ಸಾಲುವಾದ ದೇವ ದೇವ देवकी सुत वसुदेव देवकी सुत वसुदेव देवकी सुत वसुदेव देवकी सुत ಎನ್ನ ಹೆಸರ ಕೃಷ್ಣನಾಥ ಎನ್ನ ಹೆಸರ ಕೃಷ್ಣನಾಥ ಸಾಧು ಸಂತಾರ ರುಚಯ ಧಾರ ಮನಸ್ಸು ನಾಥ ಸಾಧು ಸಂತಾರ ರುಚಯ ಧ್ಯಾನಾರ ಮನಸ್ಸು ಆತನಾಥ ಭಾರ ಇಳವು ಆಟ ಭಾರ ಇಳವು ಆಟ ನನ್ನ ಹೆಸರ ಕೃಷ್ಣರಾಧ ನನ್ನ ಹೆಸರ ಕೃಷ್ಣರಾಧ 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 ವಸುದೇವ ಸುತಂ ಕಂಸಚಾನೂರಮರ್ಧನ ವಸುದೇವ ಸುತಂ ಕಂಸಚಾನೂರಮರ್ಧನ ದೇವಕಿಗೆ ಪರಮಾನಂದಂ ಕೃಷ್ಣ ಮೂರ್ತಿ ಒಂದ ಜಗದ್ಗುರು 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 ಯಾರು ಬರೀ ಆಡ್ಬೇಕು
ಮುಂದೆ ತಗೋಬೇಕ ಏನ್ ಅದ್ರ ಅನ್ಕೋತ್ಕೊಂಡು ಹೌದು ಸುಮ್ಮನೆ ವಸುದೇವನಿಗೆ ಮಗನಾಗಿಯೂ ತಾಯಿ ದೇವಕಿಗೆ ಪರಮಾನಂದ ಊಟ ಮಾಡಿಸಿದಂತ ಶ್ರೀ ಕೃಷ್ಣ ಕೃಷ್ಣ ಪ್ರಸ ಅಂದ್ರೆ ಭೂಮಿ, ಕೃಷ್ಣ ಅಂದ್ರೆ ಆಕಾಶ, ಕೃಷ್ಣ ಅಂತ ಕರೆದು ಬಿಡುವ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವ ದೇವೋತ್ತಮ ದೇವ ಶಿಖಾಮಣಿ. ಹೌದು, ನಮ್ಮ ನಾಮಾಂಕಿತವಾದ ಗೊತ್ತಾದಂತ ಆಯಿತು. ಆ ವೈಕುಂಠ ಪರಮೇಶ್ವರ ಬಿಟ್ಟು ಈ ಭೂಲೋಕಕ್ಕೆ ಬರಲು ಕಾರಣವೇನಪ್ಪ? ಹೀಗೆ ಹೌದ್ರಿ, ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ಯಾತ್ರ ಸಲುವಾಗಿ ಬಂದಿ. ಏನು ಉದ್ದೇಶ ಇಟ್ಕೊಂಡು ಬಂದಿ? ಹೌದ್ರಿ, ಹೇಳ್ತಾ ಇದ್ದಿ ಕೇಳು. ಯಥಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅದ್ಭುತ ನಾಮ ಧರ್ಮಸ್ಯ सृजाम्यहं सृजाम्यहं परित्रणाय साधूनां मम निसा pani sare nisam pani sa pani sare nisare ma pani sare nisare ma pani sare nisa nisa परित्रणाय साधूनां विनाशाय दुष्कृतानां धर्म संस्थापनार्थाय संभवामि युगे युगे संभवामि युगे 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 ಧರ್ಮಕ್ಕೆ ಗ್ಲಾನಿ ಬರ್ತದನೋ ಆವ ಕಾಲಕ್ಕೆ ಯುಗ ಯುಗದಲ್ಲಿ ಅವತಾರ ತೆಗೆದುಕೊಂಡು ಬಂದ್ರಿ ಇಲ್ಲಿ ಬಂಕಿತ ದುಷ್ಟ ಕಾರ್ಯಗಳು ಮಾಡಿದಂತವ್ರು ಯಾರೇ? ಇಂತಿಂತ ದುಷ್ಟ ಕಾರ್ಯಗಳನ್ನು ಮಾಡಿದಂತವ್ರು ಯಾರ್ರಿ? ಕೃತಯುಗದೊಳಗೆ ದೇವದಾನವರಿಗೆ ಯುದ್ಧವಾಯಿತು. ಆ ಯುದ್ಧದಲ್ಲಿ ಎಷ್ಟೋ ದೈತ್ಯರು ಮೃತಪಟ್ಟು ಹೋದ್ರು. ಅದರಲ್ಲಿ ಇರಲ್ಪಟ್ಟಂತ ಕಾಲಿನ ದೈತ್ಯ ಮೃತಪಟ್ಟು ಗೋತಿ ವಂಶದ ರೊಟ್ಟಿಗಾಗಿ ಉಗ್ರ ಸೇರಿನ ಹೊಟ್ಟೆಯಿಂದ ಕವಸನಾಗಿ ಹುಟ್ಟಿದ ಹಯಗ್ರವ ಕೇಸಿ ಹೆಸರಿನ ತಮ್ಮನಾಗಿ ಬಲಿ ಮಗನು ಅರಿಷ್ಟನು ಒಂಟಿಯಾಗಿ ದಿತಿ ಮಗನು ಅರಿಷ್ಟನು ಆಣಿಯಾಗಿ ಕಂಸನು ಸ್ವಾರಿಗಳಾದವು. ಲಂಬ ಎಂಬ ದೈತ್ಯನು ಪ್ರಳಯಾಸುರನಾಗಿ ವರಹ ಕೇಶವ ಚಾನೂರ್ ಮುಷ್ಟಿ ಈ ಕಂಸನು ಬಲಾಢ್ಯ ಮಲ್ಲಾರಾದರು. ಮಯಾಸುರ ರಣಾಸುರ ವಕ್ಕರದಂತ ಎಣ್ಣ ಮಾವನಾದ ಕಂಸಾಸುರ ಇಂತಿಂತವರು ಈ ಯುದ್ಧದಲ್ಲಿ ಸತ್ಯವಂತ ಹೇಳಿ ಅಂಜೆ ಓಡಿ ಹೋಗಿ ನರಕಾಸುರನ ಪ್ರಾಜ್ಯೋತಿ ಪಟ್ಟಣದೊಳಗ ಕೂಡಿದ್ರಿ. ಅಲ್ಲಿ ಕೂಡಿ ಬಂದು ಗುಂಪಾಗಿ ಏನ್ ಮಾಡಾಕತ್ತಾರ ಅಂದ್ರ ಏನಪ್ಪ? ತಮ್ಮ ಅಧಿಕಾರ ತಾವು ಮಾಡ್ಯಾಕತ್ತಾರ. ರಾಜರ ಕೊಲೆ ಭ್ರಷ್ಟಾಚಾರ ಅನಾಚಾರ ಸಾಧು ಸತ್ಪುರುಷರನ್ನ ಸಂಹಾರ ಮಾಡಾಕತ್ತಾರ. ಆವಾಗ ಈ ರಾಜರ ಕೊಲೆ ಹೊಟ್ಟಿ ಮೇಲೆ ಇರ್ತಕ್ಕಂತ ಹೆಣ್ಣು ಮಕ್ಕಳ ಹೊಟ್ಟಿ ಮೇಲೆ ಕರ್ಕಸಿಟ್ಟು ಒಳಗಿನ ಕೂಸನ್ನು ತೆಗೆದು ಕೊಲೆ ಮಾಡಾಕತ್ತಾರ. ಶಿಶು ಹತ್ಯ ಬ್ರಹ್ಮ ಹತ್ಯ ಗೋ ಹತ್ಯ ಇಂತಿಂತ ಮುಂತಾದ ಕಾರ್ಯಗಳು ಮಾಡಾಕತ್ತಾರ. ಭೂಮಿ ಅನ್ನೋದು ಅಪವಿತ್ರ ಆಗಿಲ್ಲ. ಅವಾಗ ಭೂದೇವಿ ಈ ದೈತ್ಯರ ಪಾಪವನ್ನು ತಾಳಲಾರದ ಆಕಳ ರೂಪ ದಾನ ಮಾಡಿಕೊಂಡು
ನಾನು ಎಲ್ಲಿದ್ದೆ? ಎಲ್ಲಿದ್ರಿ? ಕ್ಷೀರಸಾಗರದಲ್ಲಿ ಸಮಾಧಿ ಸ್ಥಿತಿಯಲ್ಲಿದ್ದೆ. ಇದ್ರಿ? ಅಲ್ಲಿ ಬಂದ ಕೈ ಮುಗಿದು ಬೇಡಕೊತಾಳ. ಏನಂತ್ರಿ? ಶ್ರೀಮನ್ನಾರಾಯಣ, ನಾರಾಯಣ, ದೈತ್ರು ಹುಟ್ಟಿ ಭೂಮಿ ಮೇಲೆ ಬಹಳ ಪಾಪ ಮಾಡಕತ್ತಾರ. ನಾನು ಭೂಮಿ ಮೇಲೆ ಸಮುದ್ರ ಹೊತ್ತೇನ, ಗುಡ್ಡ ಹೊತ್ತೇನ, ಭೂಮಿ ಮೇಲೆ ಇರ್ತಕ್ಕಂತ ಎಲ್ಲ ವಸ್ತು ಹೊತ್ತಿದ್ದೇನೆ ಖರೆ ಪಾಪ ಹೊರದು ನನಗೆ ಸಾಧ್ಯವಾಗಿದೆ. ಪಾಪ ಹೊರನಾಗತ್ತು. ಭೂಮಿ ಅಪವಿತ್ರ ಆಗ್ಯದ, ಭೂಮಿ ಪವಿತ್ರ, ಭೂಮಿ ಮಲಿನ ಆಗ್ಯದ. ಅದು ಪವಿತ್ರ ಆಗಬೇಕಾದ್ರೆ ನಿನ್ನ ಪಾದ ಬೇಕು ವಿಷ್ಣು ಅಂತ ನನ್ನಲ್ಲಿ ಮರಿ ಇಟ್ಟು ಕೇಳಿಕೊಂಡರು. ಆವಾಗ ನಾನು ಭೂದೇವಿಗೆ ಹೇಳಿದೆ, ಏನಂತ್ರಿ? ಕಾಳಜಿ ಮಾಡಬೇಡ, ಮಾಡಬೇಡ. ನಿನ್ನ ಮೈ ಮೇಲೆ ಬಂದಂತ ಭೂಭಾರ ಕಡಿಮೆ ಮಾಡೋಗೋಸ್ಕರವಾಗಿ ನೀನು ರಾಜ್ಯರಲ್ಲಿ ಅಜರ ಬೀಜವನ್ನು ಬಿತ್ತು ಉತ್ಪತ್ತಿಯನ್ನು ಹೆಚ್ಚು ಮಾಡು. ಆವಾಗ ನಾ ಮಾಂಸಾವತಾರ ತಾಳಿಕೊಂಡು ಬರ್ತಾನಂತ ಹೇಳಿದ್ರಿ. ದೇವರ ಗುರು ಯಾರು? ಯಾರಪ್ಪ? ಬೃಹಸ್ಪತಿ. ಅವರೇ ದ್ರೋಣಾಚಾರ್ಯಾಗಿ ಬಂದರು. ಮೃತ್ಯುನ ಎದುರಾಗಿ ಬಂದ. ಕಯುನ ದುರ್ಯೋಧನಾಗಿ ಬಂದ. ಕುಬೇರ ಧೃತರಾಷ್ಟ್ರನಾಗಿ ಬಂದ. ವಿಷಾಣ್ಯ ಪಾಂಡುರಾಜ ಆಗಿ ಬಂದರು. ಕನಿಕರ ಶಂಕರ ಇವರೆಲ್ಲರೂ ನನಗೆ ಸಾಯಾರ್ಥವಾಗಿ ಬಂದರು. ಕಶ್ಯಪನ ಅರ್ಧಾಂಶ ಈಶ್ವರ, ಇನ್ನೊಂದು ಅರ್ಧಾಂಶ ದೇವಕಿ. ಕಶ್ಯಪನ ಎರಡನೇ ಹೆಂಡತಿ ರೋಹಿಣಿ ಹೊಟ್ಟೆಯಿಂದ ಬಲಿರಾಮ ರೂಪ ತೆಗೆದುಕೊಂಡು ಬಂದ. ಶೇಷ ಭೂಮಿ ಹೊತ್ತಂತ ಶೇಷ ಬಲಿರಾಮ ರೂಪ ತೆಗೆದುಕೊಂಡು ಬಂದ. ಮುಂದ ನಾನು ನೇರು ಪಾರ್ವತಿ ಗುಹೆ ಒಳಗ ವಿಷ್ಣು ಅವತಾರ ಬಿಟ್ಟು ಕೃಷ್ಣ ಅವತಾರ ತೆಗೆದುಕೊಂಡು ಭೂಮಿಗೆ ಬಂದೆ. ಭೂದೇವಿಯನ್ನ ಸತ್ಯಭಾಮಿಯಾಗಿ ಬಂದ. ಶ್ರೀದೇವಿಯನ್ನ ರುಕ್ಮಿಣಿಯಾಗಿ ಬಂದ. ಹೌದು, ನಾ ಕೃಷ್ಣ ಆಗಿ ಬಂದೆ ನೋಡು. ಇರ್ಲಪ್ಪ, ಈಗ ತಾವು ಒಬ್ಬರೇ ಬಂದ್ರು ಅಥವಾ ಕುಟುಂಬ ಪರಿವಾರ ಸಮೇತ ಬಂದರು? ಹೀಗೆ ರಥಕ್ಕ ಯಾವ ಪ್ರಕಾರ ಎರಡು ಗಾಡಿ ಉಂಟು, ಅದೇ ಪ್ರಕಾರ ಎನ್ನಲ್ಲಿ ಒಂದು ಮಾಯದ. ಏನ್ರಿ ಮಾಯ ಅಂದ್ರೆ ಏನು? ಜಗತ್ ಜನನಿ ಅನ್ನುವಂತ ಮಾಯದ. ಏನು? ಅವ್ರನ್ನೆಲ್ಲಾರನ್ನು ಕೂಡಿಕೊಂಡು ಬಂದಿದ್ದೇನೆ. ಅವ್ರು ಯಾರ್ರಿ? ಹೌದು, ಯಾರು? ಅವ್ರ ಹೆಸರು ಏನು ಹೇಳಿದ್ರೆ ಗೊತ್ತಾಗ್ತದ. ಕೇಳು. ವೈಕುಂಠವಾಸ ಭಕ್ತ ಜನ ಪೋಷ
ಚಿತ್ರವತಿ ಜಾಂಬವಂತಿ ಜಾಂಬವಂತಿ ಪುರಂದಿ ಬಂದಿ ಗಂಧಿ ಗಂಧಿ ಕಾಲಿಂದಿ ಕಾಲಿಂದಿ ತುಳಸಿ ತುಳಸಿ ಸತ್ಯಭಾಮ ಸತ್ಯಭಾಮ ರುಕ್ಮಿಣಿ ಮೊದಲಾದವರನ್ನು ಕೂಡಿಕೊಂಡು ಬಂದಿದ್ದೇನೆ ಅಯ್ಯ ಬರೀ ಹಂಸೂರ್ಯ ಚೇಷ್ಟೆ ಮಾಡಬಾರದು ಹಾ ಎಲ್ಲರೂ ತಮ್ಮ ತಮ್ಮ ಮಂದಿರದಲ್ಲಿ ಇದ್ದಾರೆ ಅಂದ್ರೆ ಅವಾಗ ಗಡ್ಡೆ ಬರ್ತೇವಲ್ರಿ ಹೀಗೆ ಹೌದ್ರಿ ಹೋಗು ಗಟ್ಟಿಯಾಗಿ ಬಾ ಹೋಗಿ ನಮಸ್ಕಾರ ಮಾಡು ಇಲ್ಲಿ ನನಗೆ ನಮಸ್ಕಾರ ಮಾಡಿದಾಗ ನಿನಗೆ ಆಶೀರ್ವಾದ ಆಗ್ಯದ ಹಾ ನನಗಿಂತ ಶ್ರೇಷ್ಠ ಅಂತ ಹೇಳಿ ನಿನಗೆ ಆಶೀರ್ವಾದ ಮಾಡಿದ್ದೇನೆ ಹಾಗೆಲ್ಲ ಅಲ್ಲಿ ಹೋಗಿ ನಮಸ್ಕಾರ ಮಾಡು ಅವಳು ಆಶೀರ್ವಾದ ಮಾಡ್ತಾಳ ಹಾ ಆಶೀರ್ವಾದ ಮಾಡ್ಕೊಂಡು ಬಾ ಆಯ್ತು